ಹಾಯ್ ನಮಸ್ಕಾರ ಎಲ್ಲರಿಗೂ ಆರಾಮಿದ್ದೀರಾ? ಇವತ್ತು ನಾನು ಬ್ಯಾಕ್ ಡಿಸೈನ್ನ ತೋರಿಸ್ತಾ ಇದ್ದೀನಿ. ಪೋಟ್ಲಿ ಬಟನ್ ಹಾಗೆ ಕಟ್ ವರ್ಕ್ ಇರೋದು ಕಟಿಂಗ್ನ ನೋಡಿ. ಇಲ್ಲಿ ಇವಾಗ ನಾನು ಕಾಟನ್ ಲೈನಿಂಗ್ ತೊಗೊಂಡಿದ್ದೀನಿ. ಸೊ ಲೈನಿಂಗ್ ಕಟ್ಟಿಂಗ್ ಮಾಡೋದ್ರಿಂದ ಫಸ್ಟ್ ಲೈನಿಂಗ್ ಕಟ್ಟಿಂಗ್ ಮಾಡಿ ಆಮೇಲೆ ಮೈನ್ ಕ್ಲಾತ್ ಕಟ್ ಮಾಡ್ತೀನಿ. ಈಗ ಲೈನಿಂಗ್ನ ಡಬಲ್ ಫೋಲ್ಡ್ ಮಾಡ್ಕೊಳ್ಳಿ. ಡಬಲ್ ಫೋಲ್ಡಲ್ಲಿ ಅಂದರೆ ಫೋಲ್ಡೆಡ್ ಸೈಡಲ್ಲಿ ಯಾವಾಗೂ ಬ್ಯಾಕ್ ಇರಬೇಕು. ಸೊ ಹಾಗಾಗಿ ಫೋಲ್ಡ್ ಮಾಡಿಕೊಂಡು ಬ್ಯಾಕ್ದು ಲೆಂತನ್ನು ಮಾರ್ಕ್ ಮಾಡ್ಕೊತಿದ್ದೀನಿ. ಅವ್ರದ್ದು ರೆಡಿ ಲೆಂತ್ ಬಂದುಬಿಟ್ಟು 13 ಇದೆ, ಅದಕ್ಕೆ 1 ಇಂಚು. ಸೊ ಬ್ಯಾಕಿಗೆ ನಮಗೆ ಬರೀ 1 ಇಂಚ್ ಸಾಕಾಗುತ್ತೆ. ಅಂದರೆ 1/2 ಇಂಚು ಶೋಲ್ಡರ್ ಅಟ್ಯಾಚ್ಗೆ 1/2 ಇಂಚು ಕೆಳಗಡೆ ಪಟ್ಟಿ ಮಾಡಲಿಕ್ಕೆ ಅಷ್ಟೇ ಸಾಕಾಗುತ್ತೆ. ಹಾಫ್ ಮೇಲೆ ಎರಡು ಸೈಡಲ್ಲಿ 1/2 ಇಂಚ್ ಅಂದರೆ 1 ಇಂಚ್ ಎಕ್ಸ್ಟ್ರಾ ಸಾಕಾಗುತ್ತೆ. ಸೊ 13ಕ್ಕೆ ಪ್ಲಸ್ 1 ಅಂತೆ 1 ಇಂಚ್ ಎಕ್ಸ್ಟ್ರಾ ಸೇರಿಸಿದ್ರೆ 14. ಹಾಗೆ ಇಲ್ಲಿ ಶೋಲ್ಡರ್ ಅವ್ರದ್ದು 14 ಇದೆ ಟೋಟಲಾಗಿ. ಸೊ 7 ಇಂಚ್ ತೊಗೊಳ್ತಾ ಇದ್ದೀನಿ ಹಾಫು. ಬೋಟ್ ನೆಕ್ ಆಗಿರೋದ್ರಿಂದ ಕಂಪ್ಲೀಟ್ ಟೋಟಲ್ ಅವ್ರು ತೊಗೊಳ್ಳೇಬೇಕು, ಮೈನಸ್ ಏನೂ ಮಾಡೋ ಹಾಗಿಲ್ಲ ಇಲ್ಲಿ. ಸೊ 7ಕ್ಕೆ 7 ಆರ್ಮ್ ಹೋಲ್ ತೊಗೊಂಡಿದ್ದೀನಿ. ಬಟ್ 7ಕ್ಕೆ 7 ಆರ್ಮ್ ಹೋಲ್ ಕರೆಕ್ಟ್ ಇದೆ ಅಂತಲೂ ಕೂಡ ಕ್ರಾಸ್ ಚೆಕ್ ಮಾಡ್ಕೊಳ್ಳೋದಿರುತ್ತೆ. ಅದಕ್ಕಿಂತ ಮುಂಚೆ ಚೆಸ್ಟ್ ಅವ್ರದ್ದು 34 ಇದೆ. ಸೊ ಅದು 4th ಪಾರ್ಟ್ 8.5ಗೆ ಮತ್ತು 2 ಇಂಚು ನಾನು ಎಕ್ಸ್ಟ್ರಾ ತೊಗೊಳ್ತಾ ಇದ್ದೀನಿ, ಎಕ್ಸ್ಟ್ರಾ ಬಿಡಲಿಕ್ಕೆ ಎಕ್ಸ್ಟ್ರಾ ಅಂತ. ಸೊ ರೆಡಿ ಬಂದುಬಿಟ್ಟು 8.5. ಈಗ ಆರ್ಮ್ ಹೋಲ್ನ ಕನೆಕ್ಟ್ ಮಾಡಿ 7 ಇಂಚ್ ಆರ್ಮ್ ಹೋಲ್ನ ಹಾಕಿದ್ದೀನಿ. ಅದಕ್ಕೆ ಇವಾಗ ಕರೆಕ್ಟು ಮಿಡಲ್ ಪಾಯಿಂಟು ಅಂದರೆ ಸೆಂಟರ್ ಪಾಯಿಂಟ್ನ ಮಾರ್ಕ್ ಮಾಡ್ಕೊಳ್ಳಿ. ಅಲ್ಲಿ ಒಂದು 1/4 ಇಂಚ್ ಬಿಟ್ಟು ಸೆಂಟರ್ ಪಾಯಿಂಟ್ನ ಮಾರ್ಕ್ ಮಾಡ್ಕೊಳ್ಳಿ. ಎಕ್ಸಾಕ್ಟಾಗಿ ಎಷ್ಟಿದೆಯೋ ಅದರ ಸೆಂಟರು, ಯಾಕಂದರೆ ನಿಮಗೆ ಶೇಪ್ ಹಾಕ್ಲಿಕ್ಕೂ ನೀಟಾಗಿ ಈಸಿ ಆಗುತ್ತೆ. ಹಾಗೆ ಇಲ್ಲಿ 1 ಇಂಚ್ ನಾನು ಮಿಡ್ಲಿಂದ 1 ಇಂಚ್ ಕ್ರಾಸ್ ತೊಗೊಳ್ತಾ ಇದ್ದೀನಿ. ಮತ್ತು ಕನೆಕ್ಟ್ ಮಾಡಿ ಮಿಡಲ್ ಪಾಯಿಂಟ್ ಮತ್ತು ನಾನು ಕ್ರಾಸ್ 1 ಇಂಚ್ ತೊಗೊಳೋದು ಮತ್ತು ಚೆಸ್ಟ್ ಈ ಮೂರನ್ನು ಕೂಡ ಕನೆಕ್ಟ್ ಮಾಡಿ. ಅದಾದಮೇಲೆ ನಾವು ಅವ್ರದ್ದು ಆರ್ಮೋಲ್ ಬಂದುಬಿಟ್ಟು 15 ಇದೆ, ಅದರದ್ದು 2 ಭಾಗ ಮಾಡಿದ್ರೆ 7.5 ಬರುತ್ತೆ. ಒಂಚೂರು ಬಿಟ್ಟು 7.5 ಚೆಸ್ಟ್ಗೆ ಕರೆಕ್ಟಾಗಿ ಬರ್ತಾಯಿದೆ ಅಂದರೆ ನಾವು ಹಾಕಿದ್ದ 7 ಇಂಚು ಆರ್ಮೋಲ್ ಕರೆಕ್ಟಾಗಿದೆ ಅಂತ ಅರ್ಥ. ಇಲ್ಲಾಂದರೆ ಒಂದು ಹೆಚ್ಚು ಒಂದು ಕಡಿಮೆ ಮಾಡ್ಕೋಬೋದು. ಅಂದರೆ 7.25 ಅಥವಾ 6.25 ತನಕ ಈ ಥರ ವೇರಿಯೇಷನ್ ನಾವು ನೋಡ್ಕೋಬೋದು, ಚೇಂಜಸ್ಸನ್ನು ಮಾಡ್ಬೋದು. ಹಾಗೆ ಇಲ್ಲಿ ಶೋಲ್ಡರ್ ನೋಡಿ 1/2 ಇಂಚು ಸ್ಲೀವ್ ಅಟ್ಯಾಚ್ಗೆ ಬಿಟ್ಟು ಆಮೇಲೆ 2.5 ಇಂಚ್ ತನಕ ತೊಗೊಂಡಿದ್ದೀನಿ. ಇಲ್ಲಿ ನಾನು 2.5 ಇಂಚ್ ಅಂದರೆ ಟೋಟಲಾಗಿ 3 ಇಂಚ್ ತೊಗೊಂಡು ಸೈಡ್ ಶೋಲ್ಡರ್ ತೊಗೊಂಡಂಗಾಯಿತು. ಈಗ ನೆಕ್ ಬಿಡ್ತು 4 ಇಂಚಿದೆ, 4 ಇಂಚ್ ಬರುತ್ತೆ. ಅಂದರೆ 7ರಲ್ಲಿ 3 ಹೋದರೆ 4 ಬರುತ್ತಲ್ವ, 4 ಇಂಚು ಬೋಟ್ ನೆಕ್ಕಿಗೆ ಕರೆಕ್ಟಾಗಿದೆ. ಇವಾಗ ಅವ್ರದ್ದು ಡೀಪ್ 3.5 ಇಟ್ಟಿದ್ದೀನಿ ನಾನು. ಅವರು ಅಷ್ಟೇ ಬೇಕು ಅಂತ ಹೇಳಿದ್ರು, 3.5. ನೀವು ಬೇಕಾದರೆ 4 ಇಡ್ಬೋದು, 2.5 ಕೂಡ ಇಡ್ಬೋದು. ಹಾಗೆ ಅಲ್ಲಿ ಒಂದು ಶೇಪ್ ಹಾಕ್ತಾಯಿದ್ದೀನಿ. ಓಕೆನಾ, ಸ್ವಲ್ಪ ಅಗಲನೇ ಬೇಕು ಅಂತ ಹೇಳಿದ್ರಿಂದ ಅಗಲದಲ್ಲೇ ತೊಗೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಇದ್ರ ಡಿಸೈನು ಕಟ್ ವರ್ಕ್ ಡಿಸೈನು ಹೀಗೆ ಹೋಗುತ್ತೆ, ಕಟ್ ವರ್ಕ್ ಇರುತ್ತಲ್ಲ. ಸೊ ಇದನ್ನು ಇವಾಗ ಹೇಗೆ ಕಟ್ ಮಾಡೋದು ಅಂತ ಹೇಳ್ತೀನಿ. ಈ ಥರ ಬರುತ್ತೆ. ಅಲ್ಲಿ ಏನಾಗುತ್ತೆ, ಬೇರೆ ಕಲರ್ ನಾವು ಆ್ಯಡ್ ಮಾಡ್ತೀವಿ. ಪೋಟ್ಲಿ ಬಟನ್ ಮಿಡಲ್ ಬರುತ್ತೆ, ಹಾಗೆ ಇನ್ನೊಂದು ಕಲರ್ನ ಆ್ಯಡ್ ಮಾಡ್ತೀವಿ. ಹಾಗಾಗಿ ಅದನ್ನ ಕಟ್ ಮಾಡಿ ತೆಗಲೇಬೇಕಾಗತ್ತೆ. ಬಟ್ ಅದು ಹೆಂಗೆ ಕಟ್ ಮಾಡೋದು ಅಂತ ಈಗ ನೆಕ್ಸ್ಟು ಕಂಟಿನ್ಯೂ ಆಗಿ ನೋಡ್ತಾ ಇರಿ. ಹಾಗೆ ಇವಾಗ ಜಸ್ಟ್ ನಾವು 8.5 + 2 ಅನ್ನು ತೊಗೊಂಡಿದ್ದೀವಿ. ಹಾಗೆ ವೇಸ್ಟ್ ಕೂಡ ಅವ್ರದ್ದು 28 ಇದೆ, ಅದರದ್ದು 4th ಪಾರ್ಟು 7ನ ಮಾರ್ಕ್ ಮಾಡ್ಕೊಳ್ಳಿ. ಅಲ್ಲಿ ನೀವು ಪ್ಲಸ್ 3 ಇಂಚ್ ಸೇರಿಸಿ. 3 ಇಂಚ್ ಯಾಕೆ ಅಂದರೆ 1 ಇಂಚು ಡ್ಯಾಟ್ಸ್ಗೆ 2 ಇಂಚು ಎಕ್ಸ್ಟ್ರಾ. ಸೊ 8.5ಗೆ +2 ಸೇರಿಸಿದಂಗೆ ಇಲ್ಲೂ ಕೂಡ +3 ಸೇರಿಸಿದ್ದೀನಿ, ಡ್ಯಾಟ್ಸ್ ಪ್ಲಸ್ 2 ಇಂಚ್ ಎಕ್ಸ್ಟ್ರಾ ಅಂತ. ಅದಾದಮೇಲೆ ಈಗ ಡಿಸೈನ್ ಕಟ್ ಮಾಡೋದು ನೋಡ್ಕೊಳ್ಳಿ. ಇಲ್ಲಿ ನಾವು ಆಲ್ರೆಡಿ 3 ಇಂಚ್ ತೊಗೊಂಡಿದ್ದೀನಿ ಸೈಡ್ ಶೋಲ್ಡರು, ಮತ್ತು ಒಂದು 1/2 ಇಂಚು ಬಿಟ್ಟೇ ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ಅಂದರೆ ಸ್ಟ್ರೇಟಾಗಿ ಬರಬೇಕಲ್ಲ, ಹಾಗಾಗಿ ಕರೆಕ್ಟಾಗಿ ಎಲ್ಲಿಂದ 3.5 ಬಿಟ್ಟಿದ್ದೀರ ಹಾಗೇ ಸ್ಟ್ರೇಟಾಗಿ 3.5 ಮಾರ್ಕ್ ಮಾಡಿಕೊಂಡು ಅದನ್ನು ಕಟ್ ಮಾಡಿ ತೆಗೀರಿ. ಸೊ ಅಲ್ಲಿಗೆ ಏನಾಯಿತು ಅಂತ ಹೇಳಿದ್ರೆ, ಇನ್ನೊಂದು ಬಟ್ಟೆ ಕಟ್ ಮಾಡಿ ತೆಗಿತೀವಲ್ಲೇ ಅಲ್ಲಿ ಏನು ಬರುತ್ತೆ ನಿಮಗೆ, ಇನ್ನೊಂದು ಕಲರ್ ಬಟ್ಟೆ ಬರ್ತಿದ್ದು ಗ್ರೀನ್ ಮತ್ತು ಇನ್ನೊಂದು ಕಲರ್ ಕಾಂಬಿನೇಷನ್ ಇರೋದ್ರಿಂದ ಸೊ ಆ ಕಾಂಬಿನೇಷನಲ್ಲೇ ಮಾಡ್ತಾ ಇರೋದು. ಇಲ್ಲಿ ಇವಾಗ ನಾನು ಏನು ಮಾಡಿದ್ದೀನಿ, ಕಟ್ ಮಾಡು ತೆಗ್ದಿದ್ದೀನಿ. ಇವಾಗ ಬಂದುಬಿಟ್ಟು ಇಲ್ಲಿವಾಗ ಆ ಡಿಸೈನ್ ನಮ್ಮದೇನು ಆರ್ಕ್ ಶೇಪ್ ಅಥವಾ ಕಟ್ ವರ್ಕ್ ಡಿಸೈನ್ಸ್ಗೆ ನಾವು
ಕ್ಯಾನ್ವಾಸಲ್ಲಿ ಹಾಕಬೇಕು. ಸೊ ಈಗ ಕ್ಯಾನ್ವಾಸ್ನ ಕಟ್ ಮಾಡ್ಕೊಳ್ಳುವ. ಸೊ ನಾನು ಸುಮಾರು 2.5 ಅಷ್ಟು ಅಗಲ ತೊಗೊಂಡಿದ್ದೀನಿ. 2 ಇಂಚ್ ಕೂಡ ತೊಗೋಬೋದು, ಪ್ರಾಬ್ಲಮ್ ಇಲ್ಲ. ಸ್ವಲ್ಪ ಅಗಲ ಇದ್ದರೆ ಸ್ಟಿಫ್ನೆಸ್ ಜಾಸ್ತಿ ಇರುತ್ತೆ ಅಂತ. ಹಾಗೆ ಹೈಟ್ ನೋಡಿ ಎಷ್ಟು ನಾನು ಕಟ್ ಮಾಡಿಕೊಟ್ಟಿದ್ದೆ ಅಷ್ಟು ಹೈಟ್ಗೆ ಕ್ಯಾನ್ವಾಸ್ ಪೇಪರ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ಒಂದು ಸೈಡ್ ಲೆಫ್ಟ್ ಸೈಡ್ ಆಯಿತು. ಹಾಗೆ ಇನ್ನೊಂದು ರೈಟ್ ಸೈಡು ಸೇಮ್ ಅದೇ ಡಿಸ್ಟೆನ್ಸಲ್ಲಿ ಕ್ಯಾನ್ವಾಸ್ ಪೇಪರ್ನ ಕಟ್ ಮಾಡ್ಕೋಬೇಕು. ಇದಾದಮೇಲೆ ನಾವು ಕರೆಕ್ಟಾಗಿ ಹೇಗೆ ಹಾಕೋದು ಆರ್ಕ್ ಅಂದರೆ ಕಟ್ ವರ್ಕ್ ಶೇಪ್ನ ಹೇಗೆ ಹಾಕೋದಂತ ಹೇಳ್ತೀನಿ, ಕಂಟಿನ್ಯೂ ಆಗಿ ನೋಡಿ. ಆಲ್ರೆಡಿ ನಾನು ಸ್ಲೀವ್ನ ಕೂಡ ಒಂದು ಕಟ್ ವರ್ಕ್ ಡಿಸೈನ್ಸ್ ತೋರಿಸಿದ್ದೀನಿ. ಅದು ನಾನು ಡೈರೆಕ್ಟ್ ಬಟ್ಟೆ ಮೇಲೆ ಕಟ್ ಮಾಡಿದ್ದೆ. ಇವಾಗ ನೋಡಿ ಇದು ನಾನೀಗ ಕ್ಯಾನ್ವಾಸ್ ಪೇಪರ್ ಮೇಲೆ ಕಟ್ ಮಾಡ್ತಿದ್ದೀನಿ. ಸೊ 2 ಮೆಥಡ್ ಕೂಡ ನೀವು ಯೂಸ್ ಮಾಡ್ಬೋದು. ಇಲ್ಲಿ ನಾನು ಅರ್ಧ ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ ಸ್ಟಾರ್ಟಿಂಗಲ್ಲಿ ಒಂದು 1/4 ಇಂಚು ಕೂಡ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಕರೆಕ್ಟಾಗಿ ಅರ್ಧ ಇಂಚು ಒಂದು ಬಾಕ್ಸ್ ಈ ಥರ ಇಲ್ಲಿ ಹಾಕಿದ ಮೇಲೆ ನೆಕ್ಸ್ಟು ಟೇಪಿಂದ 1.5 ಇಂಚಿನ ಬಾಕ್ಸ್ನ ಮಾರ್ಕ್ ಮಾಡ್ಕೊಳ್ಳಿ. ಅಂದರೆ ನಿಮ್ಮ ಪ್ರಕಾರ ಅಂದರೆ 1 ಇಂಚು ಕೂಡ ಕಟ್ ವರ್ಕ್ ಡಿಸೈನ್ ಮಾಡ್ಬೋದು, ಇಲ್ಲ ಅಂತ ಹೇಳಿದ್ರೆ 2 ಇಂಚು ಕೂಡ ಮಾಡ್ಬೋದು. ನಾನು 1.5 ಇಂಚ್ ಕರೆಕ್ಟ್ ಇರುತ್ತೆ ಅಂತ 1.5 ಇಂಚಿಗೆ ಮಾರ್ಕ್ ಮಾಡ್ಕೊತಾ ಹೋಗ್ತಾ ಇದ್ದೀನಿ. ಸೊ ಅದು ಎಷ್ಟು ಹೈಟ್ ನಾನು ತೊಗೊಂಡಿದ್ದೀನೋ ಅಷ್ಟು ಹೈಟ್ಗೂ ಫುಲ್ ಕಂಪ್ಲೀಟಾಗಿ ಮಾರ್ಕ್ ಮಾಡ್ಕೊಂಡು ಬಂದಿದ್ದೀನಿ. ನೋಡಿ ಈ ಥರ 1.5 ಇಂಚಿದು ನಾನು ಇವಾಗ ಆರ್ಕ್ ಶೇಪ್ನ ಹಾಕ್ತಾ ಇರೋದು. ಸೊ ಆ ಶೇಪ್ಗೆ ನೀವು ಈ ಥರದ್ದು ಏನಾದರೂ ಸರ್ಕಲ್ಸು ಯಾವುದಾದ್ರೂ ಒಂದು ಏನಾದರೂ ಇದ್ದರೆ ತೊಗೊಳ್ರಿ. ಕರೆಕ್ಟಾಗಿ ಅದು ಮ್ಯಾಚ್ ಆಗಬೇಕು. 1.5ಗೆ ನಿಮ್ಗೆ ಮ್ಯಾಚ್ ಆಗೋ ಒಂದು ಸರ್ಕಲ್ ಶೇಪ್ದು ಯಾವುದಾದ್ರೂ ಒಂದು ವಸ್ತು ತೊಗೊಳ್ಳಿ. ಅದನ್ನು ಈ ಥರ ಇಟ್ಟು ನೋಡಿ, ನಾವು ನೋಡ್ತಾ ಇದ್ದೀರಲ್ಲ, ಹಿಂಗೆ ಇಟ್ಬಿಟ್ಟು ಶೇಪಲ್ಲಿ ಕರೆಕ್ಟಾಗಿ ಬರೋ ಹಾಗೆ ಇದನ್ನು ಶೇಪ್ ಹಾಕಿಬಿಡಿ. ಸೊ ಅಲ್ಲಿಗೆ ಏನಾಯಿತು ಅಂದರೆ ನಿಮ್ಮ ಕರೆಕ್ಟಾಗಿ ಪ್ರತಿಯೊಂದು ಕೂಡ ನೀವು ಫ್ರೀ ಹ್ಯಾಂಡಲ್ ಮಾಡಿದ್ರೆ ಆಚೆ ಈಚೆ ಆಗುತ್ತಲ್ವ. ಸೊ ಇವಾಗ ನೋಡಿ ಇಷ್ಟು ನೀಟಾಗಿ ಕರೆಕ್ಟಾಗಿ ಒಂದೇ ಶೇಪಲ್ಲಿ ಬಂತು, ಹೌದಾ. ಒಂದು ಹೈಟ್ ಕೂಡ ಕರೆಕ್ಟಾಗಿರುತ್ತೆ. ಆಲ್ರೆಡಿ 1.5 ಇಂಚು ವಿಡ್ತ್ ಕೂಡ ಕರೆಕ್ಟಾಗಿರುತ್ತೆ. ಸೊ ಇದನ್ನು ಏನು ಮಾಡಿ ಇನ್ನೊಂದು ಬೇರೆ ಸಪ್ರೇಟ್ ಲೈನಿಂಗ್ ಇರುತ್ತಲ್ಲ ಅದ್ರ ಮೇಲೆ ಪ್ರೆಸ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಹಾಗೆ ಇಲ್ಲಿ ನಾನು ಈಗ ಕಟ್ ಮಾಡಿ ಇಟ್ಕೊಂಡಿದ್ದ ಲೈನಿಂಗ್ ಪೀಸ್ನ ಮೇನ್ ಕ್ಲಾತ್ ಮೇಲೆ ಈಗ ಸ್ಟಿಚ್ ಮಾಡ್ತಾ ಇದ್ದೀನಿ. ಫಸ್ಟ್ಗೆ ರಾಂಗ್ ಸೈಡ್ ಮೇಲೆ ಇಟ್ಟು ಸ್ಟಿಚ್ ಮಾಡ್ಕೊಂಬಿಡಿ. ಹಾಗೆ ಇದನ್ನು ಕೂಡ ನಾನು ಐರನ್ ಮಾಡಿ ಇಟ್ಟಿದ್ದೀನಿ ಒಂದು ಲೈನಿಂಗ್ ಬಟ್ಟೆ ಮೇಲೆ. ಹಾಗೆ ಇವಾಗ ನಾನೇನು ಸ್ಟಿಚಿಂಗ್ ಮಾಡಿದ್ನಲ್ಲ ಅದನ್ನು ಎಕ್ಸಾಕ್ಟಾಗಿ ಕಟ್ ಮಾಡಿಕೊಂಡು ರೈಟ್ ಮೇಲೆ ಈ ಪೀಸ್ನ ಈ ಥರ ಇಟ್ಟು ಕರೆಕ್ಟಾಗಿ ಅರ್ಧ ಇಂಚು ಒಂಚೂರು 1/4 ಇಂಚು ಬಿಟ್ಬಿಟ್ಟು ಕರೆಕ್ಟಾಗಿ ಅದನ್ನು ಆ ಥರ ಪ್ಲೇಸ್ ಮಾಡಿ ನೆಕ್ಸ್ಟ್ ಅದು ಏನು ಶೇಪ್ ಇದೆಯಲ್ಲ ಅದೇ ಶೇಪ್ ಪ್ರಕಾರನೇ ನೀವು ಸ್ಟಿಚ್ ಮಾಡ್ತಾ ಹೋಗಬೇಕು. ಇನ್ನು ನೆಕ್ಸ್ಟ್ ಇದರಲ್ಲಿ ನಿಮಗೆ ಸ್ಟಿಚಿಂಗ್ ಇರುತ್ತೆ, ಅದನ್ನು ನೋಡ್ಕೊಳ್ಳಿ.